ಈ ಪುಚ್ಚ ಬೆಳಿಗ್ಗೆನೇ ಚಾಕು ತಗೊಂಡು ಎಲ್ಲಿ ಹೊರಟಿದ್ದಾಳೆ ಅಂದ್ಕೊಂಡ್ರೆ ಅವಳಿವತ್ತು ಗುಜ್ಜೆಯ ಪದಾರ್ಥವನ್ನು ಮಾಡುವಳಿದ್ದಾಳೆ. ಸೊ ಬನ್ನಿ ನಾವು ಗುಜ್ಜೆಯನ್ನು ತೆಗೆಯುವ. ಸೊ ನಮ್ಮ ಮನೆಯ ಮರದಲ್ಲಿ ತುಂಬಾ ಗುಜ್ಜೆ ಉಂಟು. ಸೊ ನನ್ನ ವ್ಲಾಗಲ್ಲಿ ನೋಡಿರ್ತೀರಿ. ಇವತ್ತು ನಾವು ಒಂದು ಗುಜ್ಜೆಯನ್ನು ತೆಗೆದು ಪದಾರ್ಥವನ್ನು ಮಾಡುವ. ಭಾಗ್ಯದಿಂದ ಅಪ್ಪ ಬರುವವರಿದ್ರಲ್ಲ, ಸೊ ಅವರಿಗೆ ಗುಜ್ಜೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನಿಲ್ಲಿ ಗುಜ್ಜೆಯನ್ನು ತೆಗೆದು ಪದಾರ್ಥ ಮಾಡ್ತಾ ಇದ್ದೇನೆ. ಸೊ ನಮ್ಮ ತುಳುನಾಡಿನಲ್ಲಿ ಗುಜ್ಜೆಯನ್ನು ಯಾವ ರೀತಿ ಪದಾರ್ಥ ಮಾಡ್ತಾರೆ ಅಂತ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮೊದಲಿಗೆ ಗುಜ್ಜೆಯನ್ನು ಈ ಥರ ರಿಪೇರಿ ಮಾಡ್ಕೊಳ್ಬೇಕಾಗ್ತದೆ. ಗುಜ್ಜೆಯನ್ನು ಎಲ್ಲ ರಿಪೇರಿ ಮಾಡಿ ಖಾಲಿ ಹಲಸಿನ ಬೀಜವನ್ನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೇನೆ. ಬಿಕಾಸ್ ಹಲಸಿನ ಸೋಳೆ ಮತ್ತು ಇದನ್ನು ಒಟ್ಟಿಗೆ ಇಟ್ಟರೆ ಬೇಯಲಿಕ್ಕೆ ಲೇಟ್ ಆಗ್ತದೆ. ಹಾಗಾಗಿ ಬೇರೆ ಬೇರೆಯೇ ಇಟ್ಟು ಬೇಯಿಸ್ತಾ ಇದ್ದೇನೆ. ಸೊ ಇಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಚೂರು ನೀರು ಹಾಕಿ ಅದರ ಬೋಲೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಆ ಟೈಮಲ್ಲಿ ಇಲ್ಲಿ ರಿಪೇರಿ ಮಾಡಿದಂಥ ಹಲಸಿನ ಸೋಳೆ ಉಂಟಲ್ವ, ಇದನ್ನು ಸ್ವಲ್ಪ ಚಿಕ್ಕದು ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಚಾಕುವಲ್ಲಿ ಕಟ್ ಮಾಡಿ ಇದನ್ನು ಚಿಕ್ಕದು ಮಾಡಿ ಹಾಕ್ತಾ ಇದ್ದೇನೆ. ಈಗ ಮಾಮಿ ನೋಡಿ ತೆಂಗಿನಕಾಯಿಯನ್ನು ತುರಿತಾ ಇದ್ದಾರೆ ಪದಾರ್ಥ ಮಾಡಲಿಕ್ಕೆ. ಹಲಸಿನ ಸೋಳೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನು ಆಲ್ರೆಡಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಮೊದಲೇ. ಸೊ ಇದೀಗ ಬೇಯ್ತಾ ಉಂಟು. ಆಮೇಲೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡೋದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಹಾಗೆ ಮಸಾಲೆಗೆ ರೆಡಿ ಮಾಡಿದ್ದೇನೆ, ನಿಮಗೆ ತೋರಿಸ್ತೇನೆ. ನಿಮಗೆಲ್ಲರಿಗೂ ಗೊತ್ತುಂಟು ಇವತ್ತು ನಾನು ಗುಜ್ಜೆ ಪದಾರ್ಥವನ್ನು ಹೇಗೆ ಮಾಡೋದು ಹೇಳಿಕೊಡ್ತೇನೆ ಅಂತ. ಸೊ ಇಲ್ಲಿ ಗುಜ್ಜೆ ಪದಾರ್ಥವನ್ನು ಮಾಡಲಿಕ್ಕೆ ನಮಗೆ ಈ ಎಲ್ಲ ಐಟಮ್ಗಳು ಬೇಕು. ಸೊ ಇದರಲ್ಲಿ ಪ್ರಮುಖವಾಗಿ 1/4 ಸ್ಪೂನಷ್ಟು ನಾನಿಲ್ಲಿ ಅರಶಿನ ಪೌಡ್ರನ್ನು ತಗೊಂಡಿದ್ದೇನೆ. ಒಂದು 3 ಸ್ಪೂನಷ್ಟು ಕೊತ್ತಂಬರಿ, ಆಮೇಲೆ 1.5 ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ಹಾಗೆ 5 ರಿಂದ 6 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ನೋಡಿ, ಬಿಕಾಸ್ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗ್ತದೆ. ಹಾಗಾಗಿ ನಾವಿಲ್ಲಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಈ ಮಸಾಲೆಯನ್ನು ಗ್ರೈಂಡ್ ಮಾಡುವಾಗ ಸರಿಸುಮಾರು ನಾನು 1 ತೆಂಗಿನಕಾಯಿಯ ಅರ್ಧ ಗಡಿಯನ್ನು ತುರಿದು ಇಲ್ಲಿ ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಸೊ ಈ ಕಾಯಿ ತುರಿಯನ್ನು ಗ್ರೈಂಡ್ ಮಾಡುವಾಗ ಸೇರಿಸ್ಕೊಳ್ಬೇಕು. ಹಾಗೆ ಇಲ್ಲಿ ನಾನು ಇದನ್ನೆಲ್ಲ ಮಿಕ್ಸಿಯ ಜಾರಿಗೆ ಹಾಕ್ಕೊಂಡು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ನಾನೀಗ ಇಲ್ಲಿ ಮಸಾಲೆಯನ್ನು ಕಡ್ದಾಯಿತು ನೋಡಿ. ಸೊ ಈ ಮಸಾಲೆಯನ್ನು ಪದಾರ್ಥಕ್ಕೆ ಮಿಕ್ಸ್ ಮಾಡುವಂಥದ್ದು. ಇಲ್ಲಿ ಗುಜ್ಜೆಯನ್ನು ನಾನು ಬೇಯಲಿಕ್ಕೆ ಇಟ್ಟಿದ್ನಲ್ಲ, ಇದು ಹಲಸಿನ ಸೋಳೆ ಚೆನ್ನಾಗಿ ಬೆಳೆದಿತ್ತು. ಹಾಗೆ ಇಲ್ಲಿ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಈಗ. ಸೊ ಇದಕ್ಕೆ ಈಗ ನಾನು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಮಿಕ್ಸಿಯನ್ನು ವಾಶ್ ಮಾಡಿದ ನೀರನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೇನೆ ನೋಡಿ. ಆ್ಯಕ್ಚುಲಿ ಮಸಾಲೆ ಸೇರೋದಕ್ಕಿಂತ ಮೊದಲು ಇದನ್ನು ಸೇರಿಸಬೇಕಿತ್ತು. ಇದು ಸ್ವಲ್ಪ ಜಾಸ್ತಿಯೇ ಬೆಂದಿದೆ. ಸೊ ಇದು ಕುದಿಲಿಕ್ಕೆ ಆಗುವಾಗ ಇದನ್ನು ಇದಕ್ಕೆ ಹಾಕೋದು. ಯಾವಾಗಲೂ ನಾವು ಪದಾರ್ಥಕ್ಕೆ ಮಸಾಲೆ ಸೇರಿಸೋದಕ್ಕಿಂತ ಮೊದಲು ಉಪ್ಪು ಹಾಕ್ತೇವೆ. ಸೊ ನನಗೆ ಇವತ್ತು ಸ್ವಲ್ಪ ಮರೆತು ಹೋಯಿತು. ಹಾಗೆ ನಾನು ಈಗ ಉಪ್ಪು ಹಾಕ್ತಾ ಇದ್ದೇನೆ. ಸೊ ಇದು ಇವಾಗಲೂ ಸೇರಿಕೊಳ್ತದೆ, ಅಂದರೆ ಕುದ್ದಾಗುವಾಗ ಚೆನ್ನಾಗಿ ಎಳ್ಕೊಳ್ತದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕು. ಇಲ್ಲಿಗ ಪದಾರ್ಥ ಲೈಟಾಗಿ ಕುದಿಲಿಕ್ಕೆ ಶುರುವಾಯಿತು. ಇದು ಫುಲ್ಲು ಕುದ್ದಾಗುವಾಗ ಈ ಹಲಸಿನ ಬೀಜವನ್ನು ಇದಕ್ಕೆ ಸೇರಿಸೋದು. ಇಲ್ಲದಿದ್ದರೆ ಕರಗಿ ಹೋಗ್ತದೆ. ಬಿಕಾಸ್ ನಾನು ಇದನ್ನು ಕುಕ್ಕರಲ್ಲಿ ವಿಷಿಲ್ ತೆಗ್ತದಲ್ವ. ಸೊ ಇದು 2ಕ್ಕಿಂತ ಜಾಸ್ತಿ ವಿಷಿಲ್ ಬಂದಿತ್ತು. ನಾನೇನೋ ಬೇರೆ ಕೆಲಸ ಮಾಡ್ತಾಯಿದ್ದೆ, ಹಾಗಾಗಿ ಇದು ಫುಲ್ಲು ಬೆಂದು ಹೋಗಿದೆ. ನೀವು ಮಸಾಲೆಯನ್ನು ಸೇರಿಸೋದಕ್ಕಿಂತ ಮೊದಲು ಹಲಸಿನ ಬೀಜವನ್ನು ಸೇರಿಸ್ಕೊಳ್ಳಿ. ಪದಾರ್ಥ ತುಂಬಾ ಟೇಸ್ಟಾಗಿ ಬರ್ತದೆ. ಮತ್ತು ಈಗ ಚೆಂದ ಮಾಡಿ ಕುದಿ ಬಂತು ನೋಡಿ. ಸೊ ಈಗ ಆಲ್ಮೋಸ್ಟ್ ರೆಡಿಯಾಗಿ ಆಯ್ತು ಇದು. ಸೊ ನಾನು ಈಗ ಈ ಹೊತ್ತಲ್ಲಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ.